ಗಾಯ್ಸ್ ಇಲ್ಲಿ ನೋಡಿ, ನಮ್ಮ ಅಪ್ಪ ಅಮ್ಮ ನಮಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಆಯ್ತು ಕಂದ, ಅದಕ್ಕೆ ಹೇಳಿಲ್ಲ. ಸೊ ಇದು ನಮ್ಮ ಇನ್ವಿಟೇಷನ್. ಏನಿದು ನೋಡ್ಕೋಬಾರ್ದಾ ನಾನು ಅನ್ಕೊಂಡು ಅಷ್ಟೇ. ಹಲೋ, ಹಾಂ ಆನೋಗಿ ಸ್ವಲ್ಪ ಹುಷಾರಿಲ್ಲ, ಅವ್ರು ಚೆನ್ನಾಗಿ ನಿದ್ರೆ ಮಾಡಬೇಕಲ್ಲ. ನಾನು ನೆನ್ನೆ ನೋಡೋಕ್ಕೆ ಅಂತ ಬಂದಿದ್ದೆ ಸಂಜೆ, ಮತ್ತೆ ಜ್ವರ ಬಂದಿದೆ ಅಂತ. ಬಟ್ ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಏನು ಮಗನೇ, ಗಾಯ್ಸ್ ಈಗ ಟೈಮ್ ಸ್ಟಡಿ 6:40. ಮೌಲ್ಯ ಆಗಲೇ ಒಂಚೂರು ಊಟ ಮಾಡ್ಕೊಂಡಿದ್ಲು. ನನಗೆ ಗೊತ್ತಿಲ್ಲ ಅವಳು ಏನೇನು ಹೇಳಿದ್ದಾಳೆ ಅಂತ ಅಂದ್ಬಿಟ್ಟು ಈ ನನ್ನ ಮಗನ ಆಚೆ ಹಾಕ್ಬಿಟ್ಟು ಅವ್ನ ಮನೆಯೊಳಗೆ ಮಲ್ಕೊ ನೀನು ಅಂತೇಳಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಈಗ ಟೈಮ್ ಆಗೋಗಿದೆ, ಈಗ ಹೊರಡ್ಬೇಕು. ಈಗ ನಾವು ಪಾಪ ರೆಡಿ ನೀನೇ. ಪೂಜೆ ಎಲ್ಲ ಆಯಿತು, ನೀವು ಅದನ್ನು ವೀಡಿಯೋದಲ್ಲಿ ನೋಡಿದ್ರೆ ಆಗಲಿ. ನಾನು ಬಿಸ್ನೀರಾ ಅಲ್ಲೇ ಆಫ್ ಮಾಡಿದ್ದೀರಾ? ವೆಲ್, ನಾನು ಆಲ್ರೆಡಿ ಆಫ್ ಮಾಡಿದ್ದೀನಿ. ವೆರಿ ಗುಡ್. ಬೇರೆ ಏನಾದರೂ ಇದೆಯಾ? ಚೆನ್ನಾಗಿ ಕಾಣಿಸ್ತೀನ ಎಲ್ಲ ಕಡೆ. FM ಇಂದ ಹಿಡಿದು ಎಲ್ಲ ಕಡೆ ನಾಗರ ಪಂಚಮಿ ಹಬ್ಬದ್ದೇ. ಸಮಯ ಈಗ 7:14 ರೀಚ್ ಆಗಿದ್ದೀವಿ. ನಾಗರ ಪಂಚಮಿ ದಿವಸ ಹಾಲಿದೆ ಏಕೆ ನಾಗಪ್ಪಂಗೆ. ದಾಳಿ ದಾಳಿ. ಎತ್ಕೊಂಬಿಟ್ರೆ ಆಗಲೇ. ಹೆಣ್ಣು ಅಂತ ಪ್ರೂವ್ ಮಾಡ್ಕೊಂಡು ಬನ್ನಿ ಪಾಪ. ಓಕೆ, ಈಗ ಪೂಜೆ ಆಗ್ತಾಯಿದೆ. ನಾನೀಗ ಹೂವು ಮತ್ತು ಹಣ್ಣು ತೊಗೊಂಡೋಗಿ ಬಂದಿದ್ದೀನಿ ಇಲ್ಲಿ. ಆ್ಯಂಡ್ ಈ ಟೆಂಪಲ್ಲು ನಿಮ್ಗೆ ಗೊತ್ತಿದೆ ಅಲ್ಲ, ಮಹಾಲಕ್ಷ್ಮೀ ದೇವ ಟೆಂಪಲ್, ಆಂಜನೇಯ ಅಂತ. ತುಂಬ ಹಳೆ ಸಿನಿಮಾಗಳಲ್ಲೆಲ್ಲ ಬಂದಿದೆ. ತುಂಬ ಅಂದರೆ ತುಂಬ ಹಳೆ ಸಿನಿಮಾ ಅಂತ ಹೇಳಿದ್ರೆ ಎಲ್ಲ ಸಿನಿಮಾ. ಓಕೆ ಓಕೆ, ಕೊಡಿ ಎರಡು ಮಾಡೋಕೆ. ಎರಡು ಹತ್ರ ಅಷ್ಟೇ ಬರುತ್ತಾ? ಇನ್ನೊಂದೆರಡು 4 ಕೊಟ್ಬಿಡಿ. ಹೂವನೇ ತರೋಕ್ಕಾಯ್ತಲ್ಲ, ಅಷ್ಟೊಂದು ಬೆಲೆ ಆಗೋದು. 4 ರೂಪಾಯಿ ಕೆ ಜಿ ಆಗೋದು ಇವಾಗ. ಓಹೋ, ಸೊ ನಾನು ಇದು 60 ರೂಪಾಯಿ 70 ರೂಪಾಯಿ ಮಾರ್ಬೇಕು ಮಾಡ. ಓ, ಮೊಳನೇ. ಅಂದರೆ ಎರಡು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಂಗಳೂರು ಎಲ್ಲ 3 ದಿನ ಆಮೇಲೆ ಅಷ್ಟು ಎಷ್ಟಾಯಿತು? 200, ಒಂದು 110, 310. ಬಾಬಾ ಹೊರಟೆ, ಅವನು ಕೆಲಸ ಲೇಟ್ ಆಯಿತು.
ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಕೆಲಸ. ಒಳ್ಳೆ ಬಿಲ್ಡಿಂಗ್ ನೋಡ್ರು. ಅನರ್ ಇರ್ತದೆ. ನೋಡ್ತಾ ಹೌದು, ಎಲ್ಲರಿಗೂ ಏಜ್ ಆಗೋಯ್ತು. ನಾವು ಅಳ್ತಾನೆ ಇದ್ದಾನೆ, ಹುಷಾರಿಲ್ಲ ಅಲ್ವಾ, ಅದಕ್ಕೆ ತಗೋ ಅನ್ನೋ. ಅಲ್ಲಿ ಕೌ ಬಾ ಅಮ್ಮಮ್ಮೂ ಬಾ. ಅಮ್ಮಮ್ಮೂ ತಗೋ, ಇನ್ನೊಂದು ಕೊಡು ತಗೋ. ಬನ್ನಿ ಅಪ್ಪಪ್ಪ, ಜಾಗ ಬಿಡಿ ಅವ್ರು. ಜನಕ್ಕೆ ಭಕ್ತಿ ಕಮ್ಮಿ ಆಗ್ಬಿಟ್ಟಿದೆ ಅನ್ಕೊಂಡಿದ್ದೆ, ಇಲ್ಲ ಜನ ಸರಿಯಾಗಿ ಸೇರ್ತಾ ಇದ್ದಾರೆ. ಸೊ ಇಲ್ಲಿಂದ ಈಗ ಪೂಜೆ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಮೌಲ್ಯ ಸ್ಯಾನಿಟೈಸರ್ ಬೇಕಿದ್ರೆ ತಗೊಳ್ಳಿ. ಪಾಪ ನೀನು ಪಾಪ ಗಾಯ್ಸ್, ಇಲ್ಲಿ ನೋಡಿ, ನಮ್ಮ ಅಪ್ಪ ಅಮ್ಮ ನಮಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಎಲ್ಲಿ ಗಾಡಿ ಎಲ್ಲೋ ಈಗ ಸಲ ಬಂದಿದ್ದಾರೆ ಅಂತ ಫೋನ್ ಮಾಡಿದ್ರು. ಇಲ್ವಾ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬರ್ದೇನೆ ಸರ್ಪ್ರೈಸ್ ಕೊಟ್ರು. ತಾತ ಎಲ್ಲಿ ತಾತ ಅಜ್ಜಿ? ಎಲ್ಲ ಹೋಗಿದ್ದಾರೆ. ನವ್ಯ ಮನೆ ಅಂತ. ನವ್ಯ ಮನೆನಾ? ಏನಪ್ಪ ಸರ್ಪ್ರೈಸು? ಪಕ್ಕದ ಮನೆಗೆ ಹೋಗಿದ್ರಾ? ಹಾ ಹೇಳಲೇ ಇಲ್ಲ ಸರ್ಪ್ರೈಸು. ನೋಡ್ರಿ ಏನಮ್ಮ ಸರ್ಪ್ರೈಸ್? ಮೊಮ್ಮಗಳನ್ನ ನಿಮ್ಮನ್ನ ನೋಡೋಣ ಆಯ್ತು ಕಂಡ, ಅದಕ್ಕೆ ಹೇಳಿಲ್ಲ. ಸರಿ, ಅಕಸ್ಮಾತ್ ನಾವು ಮನೆ ಇಲ್ಲ ಬರಲಿಲ್ಲ, ಎಲ್ಲ ರಜಾ ಹಾಕೊಂಡು ಹೋಗ್ಬಿಟ್ಟಿದ್ದು ಅಂದರೆ ಏನು ಮಾಡ್ತಿದ್ರೆ? ಅಜ್ಜಿ ಬಂದು ತಾತ ಬಂತು, ಅಜ್ಜಿ ಬಂತು. ಸ್ಕ್ಯಾನ್ ಮಾಡ್ತಾ ಇದ್ದಾಳೆ.
ಹಾಲೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ. ಸೂಪರ್ ಅಪ್ಪ ಟೀ ಕೊಡ್ಲಪ್ಪ ನೀರು ಕೊಡ್ಲಪ್ಪ ಬಂದು 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 ಅಜ್ಜಿ ಬಂದು ಅಜ್ಜಿ ಬಂದು ಅಜ್ಜಿ ಅದ್ರ ಪಕ್ಕ ನೋಡು ಅಜ್ಜಿ ಬಂದು ಇನ್ನು ಕತ್ ನಿಂತಿಲ್ಲ ಹಿಂಗಂತ ಹಿಂಗೆ ಏನು ಪಪ್ಪ ರೇಗಿಸ್ಬಿಟ್ಟೆ. ನಿಂತಿಲ್ಲ ಎಂತ ಹಿಂಗೆ ಅಮ್ಮಕ್ಕನೇ ಎಲ್ಲ ಫುಲ್ಲು ಅಮ್ಮಕ್ಕನೇ ಕಾಲು ತಗೊಂಡು ದುಡ್ಡೋಳಲ್ವಾ ಕಾಲು ತಗೊಂಡು ಎಲ್ಲರಿಗೂ ಫೋನ್ ಮಾಡಿ ಕರೆದಿದ್ದಾಯ್ತು. ಅದೇ ಅದೇ ಎಲ್ಲನೂ ಎಲ್ಲರಿಗೂ ಅದು ಅಪ್ಪ ಮಾತಾಡ್ಬಿಟ್ಟು ಫುಲ್ ಏರಿಸ್ಬಿಡ್ತಾವಳೆ ಫೋನ್ ಮಾಡ್ಬಿಟ್ಟು ಎಲ್ಲರಿಗೂ ಕರೆದು ಬಿಟ್ಟಿದ್ದೀನಿ ಗಂಟು ನೋಡು ಆಯ್ತಾ ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತು ಮಾತಾಡಿದ್ದೀನಿ ಅಂತ ಅಲ್ಲಿ ಕಳಿಸಿದ್ರಂತಲ್ಲ ನಾವು ಸ್ಟಾರ್ಟ್ ಮಾಡೋಣ ಅವತ್ತು ಅನ್ಕೊಂಡ್ವಿ ಅದಕ್ಕೇನೆ. ಸೊ ಇದು ನಮ್ಮ ಇನ್ವಿಟೇಷನ್. ಇಲ್ಲ ಅಕ್ಕಂಗೆ ಹೇಳಿದೆ ಅಕ್ಕ ಇದು ನನ್ನ ಹತ್ರ ಒಂದು ಲಿಸ್ಟ್ ಇದೆ ಅಂತ. ಲಿಸ್ಟು ಅಕ್ಕನ ಮುಂದೆ 7-8 ಕಳಿಸಿದ್ದೀನಿ ಅಷ್ಟೇ. ಇದಾಕ್ಬಿಟ್ಟು ಒಲೆ ಹಾಕ್ಲೇಬೇಕು. ಸೊ ಮತ್ತೆ ಚುಚ್ಚಬೇಕು. ಬಾಯ್. ಅಜ್ಜಿ ಪ್ರೋಗ್ರಾಮ್ ಮುಗೀತು. ಹಬ್ಬ ಬೇಜಾರಾಗ್ಬಿಡುತ್ತೆ ಬನ್ನಿ ಹೋದಾಗ. ಬೇಜಾರು ಇದ್ರೆ ಒಂಥರ ಅವ್ರಿಗೂ ಕಂಪ್ಲೀಟಾಗಿ ನೋಡ್ಕೊಳಂಗೂ ಆಗಲ್ಲ, ಮೊಮ್ಮಕ್ಕಳನ್ನ ಇದ್ದಂಗೂ ಆಗಲ್ಲ, ಜೊತೆಗೆ ಒಂಥರ. ಈಗ ಹತ್ರ ಸ್ವಲ್ಪ ಇದ್ದು ಹೇಳಿದ್ದೆ ಎಲ್ರಿಗೂ ವಯಸ್ಸಾಗ್ತಾ ಇದೆ ಪಾಪ. ಇವತ್ತು ಆ್ಯಕ್ಚುಲಿ ಅಪ್ಪ ಅಮ್ಮ ಬಂದೋಗಿದ್ದು ಒಂಥರ ಚೆನ್ನಾಗಿತ್ತಲ್ಲ. ಪ್ರತೀಕಂತೂ ಬೆಳಗ್ಗೆ ದೇವಸ್ಥಾನ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ ಅಂತ ನೋಡಿ ಏನು ಮಾಡೋಳೆ ಗೈಸ್. ನಾನೇನೂ ಮಾಡಿಲ್ಲ ಗೈಸ್, ಹಿಂದೆ ನೋಡಲಿಲ್ಲ ಆಯಿತಾ. ಹಿಂದೆ ಹಿಂಗೆ ಜರಗ್ದೆ, ಅದು ಟಪ್ಪ ಅಂದ್ಬಿಡ್ತು. ಆ ಟಪ್ಪನ್ನ ಸೌಂಡ್ಗಿಂತ ಪ್ರತೀಕ್ ಅಂದ್ರಲ್ಲ ಆ ಸೌಂಡೇ ಜೋರಾಗಿತ್ತು. ಸಕ್ಕದಾಗಿತ್ತು. ನಾನೇ ಸುಮ್ಮನೆ ಇರ್ತಾನೆ ರೆಕಾರ್ಡ್ ಮಾಡುವಂತೆ ಬಂದು ನನ್ನ ಮೇಲೆ ಕಂಪ್ಲೇಂಟ್ ಇಡ್ತಾವಳೆ. ಕಂಪ್ಲೇಂಟ್ ಅಲ್ಲ, ಗೊತ್ತಿಲ್ಲದೆ ಮಾಡಿದೆ. ಅದೇ ಇವ್ರು ಮಾಡಿದಿದ್ರೆ ಸೈಲೆಂಟಾಗಿ ಅದಕ್ಕೂ ನಾನೇನು ಹೇಳ್ತಾನೂ ಇರಲಿಲ್ಲ, ಅದು ಬೇರೆ ವಿಷಯ. ಛೇ ಏನಿದು ನೋಡ್ಕೋಬಾರ್ದಾ ನಾನು ಅನ್ಕೊಂಡು ಅಷ್ಟೇ. ಕಂಪ್ಲೇಂಟ್ ಬಾಕ್ಸ್ ಏನಲ್ಲ. ನನಗೆ ಎಷ್ಟೋ ತನಕ ಹಾರ್ಟ್ ಹಂಗೆ ಡಬ 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 ಅಂತ ಬಡ್ಕೊತಾ ಇತ್ತು. ಏನಂತ ಹೊರತು ಅವರು ಕಂಪ್ಲೀಟ್ ಆದಮೇಲೆ ಆಂಟಿ ಎದುರ್ಕೊಂಡೆ ನಾನು ಅಂತ ಅಂತವ್ರೆ. ಕಟ್ಟಾಗಿತ್ತು. ಆಂಟಿ ಮೊದಲೇ ಎದುರ್ಕೊತಾರೆ ಸುಮ್ಮನೆ. ನಿಮಗೆಲ್ಲ ನೀವು ಕಿರ್ಚು ಅಂದರೆ ನಾನು ಕಿರ್ಚಿ ಪಾಪ ಅವ್ರಿಗೆ ಹೇಳು ಪಾಪ ನಾನು ಕಿರ್ಚಿದೇನಕ್ಕೆ ಅಂದರೆ ಅದು ಅವ್ರ ಫೇವ್ರೆಟ್ ಚಾರ್ಜರು ಗೈಸ್, ಅದು ಪವರ್ ಚಾರ್ಜರ್. ಎಂತ ಬರೀ ಕಂಪ್ಲೇಂಟ್ ಹೇಳ್ತಿಲ್ಲ ನೀನು. ಶೆಲ್ ಶಾಕ್ ಕೊಡ್ಸ್ಕೊಬಿಡ್ತೀಯೋ ಅಂತ ಕಿರ್ಚಿದ್ದು. ನೀನು ಸ್ವಿಚ್ ಆಫ್ ಮಾಡಕ್ ಹೋಗ್ತಾ ಇದೀಯಾ, ಅದೆಲ್ಲ ಓಪನ್ ಆಗಿತ್ತು. ಕರೆಕ್ಟ್ ಗೈಸ್. ಹೆಂಡತಿ ಎಲ್ಲಿ ಶಾಕ್ ಹೊಡಿಸ್ಕೊಂಡು ಏನಾರ ಹೇಳಿದ್ರೆ ಇವಳು ಇದಕ್ಕೆ ಹೇಳ್ತಾಳೆ ನೋಡಿ, ಅಲ್ಲಿ ಇದು ಓಪನ್ ಆಗ್ಬಿಟ್ಟು ಗೈಸ್. ಆ ಟೈಮಲ್ಲಿ ಆ ಕಿರ್ಚಿದ್ದಕ್ಕೆ ನಾನು ಏನು ಮಾಡಿದೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಇಷ್ಟು ತಂದು ಕಂಪ್ಲೇಂಟ್ ಹೇಳ್ತಾಳೆ. ಕಂಪ್ಲೇಂಟ್ ಅಂತ ನೀವು ಯಾಕ್ರಿ ಅನ್ಕೊಂತೀರಾ? ಇನ್ಸಿಡೆಂಟ್ನ ಹೇಳಿ ಎಕ್ಸ್ಪ್ಲೇನ್ ಮಾಡಿ. ಈ ಚಾರ್ಜರ್ಗೋಸ್ಕರ ನಾನು ಕಿರ್ಚಿ ಅಂತ ನೀನು ಎಲ್ಲಿ ಶಾಕ್ ಕೊಡ್ಸ್ಕೊಬಿಡ್ತೀವಿ ಅಂತ ನಾನು ಕಿರ್ಚಿ. ಕರೆಕ್ಟು ರೇಗಿಸ್ಬಾರ್ದ ಪ್ರತೀಕ್. ಈಗ ಲಾಸ್ಟ್ ಅದು ದಾಯ್ದೆ ಹೇಳ್ಬಿಡ್ತಲ್ಲ ರೇಗಿಸ್ಬಾರ್ದು ಅಂತ. ಎಲ್ಲ ಮರ್ತೇ ಹೋಗ್ಬಿಡುತ್ತೆ ನನಗೆ ಆ ನಡೆದಿರೋ ಒಂದು 5 ನಿಮಿಷದ ಇನ್ಸಿಡೆಂಟು. ಅಪಾರ್ಥ ಮಾಡ್ಕೊಂಡಿಲ್ಲ ಕಣವ. ನನಗೆ ನೀವು
ಅದನ್ನು ಸ್ವಿಚ್ ಹಾಕಕ್ಕೆ ಹೋಗಿದ್ದು ಅಂತ ಅಂದೆ ಗೊತ್ತಾ ನಾನು. ಆಮೇಲೆ ಇದನ್ನೇ ಮರ್ತ್ಬಿಟ್ಟಿದ್ದೀನಿ. ಏನೋ ಹೊಟ್ಟೆಗೆ ಹಾಕೊಳ್ಳಿ ಗೈಸ್, ಏನು ಮಾಡೋಕ್ಕಾಗುತ್ತೆ. ನೋಡಿ ಇವರು ಇಂಜಿನಿಯರಿಂಗ್ ಮಾಡಬೇಕಾಗಿತ್ತು, ಚೆನ್ನಾಗಿರೋದು. ಫೆವಿಕ್ವಿಕ್ ಹಾಕಕ್ಕೂ ಇಂಜಿನಿಯರಿಂಗ್ ಮಾಡೋಕ್ಕೂ ಏನಿದೆ ಸರ್? ಅದೇ ಏನೋ ಅದು ಇದಕ್ಕೆ ಅಂತಲ್ಲ, ಎಲ್ಲದಕ್ಕೂ ಸೇರಿಸಿ ಹೇಳ್ತೀನಿ. ಸಿಗಾಕೊಂಡ್ಬಿಟ್ಟು ಸಿಗಾಕೊಂಡೀನಿ ಬ್ರೋ. ವಾ, ಓ ಇದು ಇದಾಕರ ಹೋಗುತ್ತೆ ಪಾಪ. ಬರ್ತಾನೆ ಇಲ್ವಾ? ಓಕೆ, ನಾನೀಗ ನಾವು ಹತ್ರ ಹೋಗ್ತಾ ಇದ್ದೀನಿ. 3:30. ಯಾರಲ್ಲಿ? ಅಯ್ಯೋ ನನ್ನ ಮುದ್ದು ಬಂಗಾರವೇ. ಹಲೋ ಆನವ್. ಹಲೋ. ಹಾಂ, ಆನವ್ಗೆ ಸ್ವಲ್ಪ ಹುಷಾರಿಲ್ಲ, ಅವ್ರು ಚೆನ್ನಾಗಿ ನಿದ್ರೆ ಮಾಡಬೇಕಲ್ಲ. ಅವ್ರು ಯಾಕೆ ನಿದ್ದೆ ಮಾಡ್ತಾವ್ರೆ? ಅಲ್ಲ, ಮಾಡ್ತಾ ಇಲ್ಲ. ಗೈಸ್, ಇಲ್ಲೇನಂತಂದರೆ ನನ್ನ ಅಪ್ಪ ಅಮ್ಮ ಬಂದಿದ್ದು ಮೇಜರಾಗಿ ಆನವ್ ನೋಡೋಕ್ಕೆ ಅಂತಲೇ. ಅವನಿಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಬಂದು ನೋಡಿಕೊಂಡು ನಾನು ಅವ್ರ ಜೊತೆ ಮತ್ತೆ ಜಾಯ್ನ್ ಆಗೋಷ್ಟರೊಳಗೆ ಅವರು ಹೊರಟ್ಬಿಟ್ರು. ಬಿಕಾಸ್ ನಾವು ಏನೋ ಹೊಟ್ಟೆಗೆ ತಿಂತಾಯಿಲ್ಲ ಅಂತ. ಅನ್ನೋದೊಂದು ಸಮಸ್ಯೆ ಇದೆ, ಯಾರಾದರೂ ಇದ್ದರೆ ತಿನ್ನೋದಿಲ್ಲ, ಆಟದ ಮೇಲೆ ಜ್ಞಾನ. ಸೊ ಹಾಗಾಗಿ ಅವ್ರು ಊಟ ಮಾಡಲಿ ಅಂತ ಹೊರಟುಬಿಟ್ರಂತ. ಒಂಚೂರು ಊಟ ತಿಂದಾಗ ಶಕ್ತಿ ಬರುತ್ತೆ, ಆಮೇಲೆ ಮತ್ತೆ ಬಸ್. ಹ್ಞೂಮ್ಮ, ಇದು ತಿಂತಾವನಾ ಯೋಗರ್ಟು? ಜಾಸ್ತಿ ತಿಂದರೆ ಇರಿಟೇಟ್ ಆಗುತ್ತೆ. ನಾನು ಈಗ ಇಬ್ಬರು ಆಟಾಡ್ತಾ ಇದ್ದೀವಿ. ಓ 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 ಓ. ರೆಡಿ ಆನವ್? 3, 2, 1 ಗೋ. ಓ ಓ ಓ ಓ ಓ. ಹೇಗೆ ಬಿಸಿಗೈತಿ ಅನೋ ಹೇಳು, ನಿನ್ನ ತಲೆ ಬೆಚ್ಚಗೈತಿ ಕಣಮ್ಮ. ಬಿಸಿ ಅಂದರೆ ಬೆಚ್ಚಗೆ ಮಕ್. ಬೆಳಿಗ್ಗೆ ಚಳಿ ಕರ್ಕೊಂಡು ಹೋಗಿದ್ವಲ್ಲ. ಬಂದಿದ್ದಾಯ್ತು ವಾಪಸ್ ಮನೆಗೆ. ಗೈಸ್ ನೋಡಿ, ನಾವಿಬ್ಬರು ಶಿಫ್ಟು ಚೇಂಜ್ ಮಾಡ್ಕೊಂಡು ವರ್ಕೌಟ್ ಮಾಡ್ತಾಯಿದ್ದೀವಿ. ಶಿಫ್ಟ್. ಇವಳು ಜಾಕೆಟ್ ಈಗ ಈಗ ಅವಳು ಏನು ಓಕೆ, ಈಗ ಅವಳು ಇನ್ನು ಅದಲು ನಾನೀಗ ಔಟ್ ಆಗ್ತಾಯಿದ್ದೀನಿ ಜಿಮ್ಮಿಂದ. ಹೆಂಗಿತ್ತು ಇವತ್ತು ವರ್ಕೌಟು? ಮಾಡ್ಕೊಂಡು ಬರೋವರೆಗೂ ಒಂಥರ. ಇವಾಗ ಹೆಂಗಿತ್ತು ಇವತ್ತು ವರ್ಕೌಟು? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತು. ಎಲ್ಲಿ ಯಾವ್ದು ಮಾಡಿದ್ದೀವಿ ಇವತ್ತು? ಶೋಲ್ಡರ್ ಹ್ಯಾಂಡ್ ಶೋಲ್ಡ್ರಾ? ಶೋಲ್ಡ್ರಿಗೆ ಹಿಂಗಂತಿದ್ಯಾ? ಬೈಸಿಪ್ಸ್ ಆ್ಯಂಡ್ ಶೋಲ್ಡರ್ ಎರಡು ಮಾಡಿ. ಓಕೆ, ಬಾಯ್ ಬಾಯ್ ಬಾಯ್. ನಮಗೆ ಜ್ವರ ಬಂದುಬಿಟ್ಟಿದೆಯಂತೆ. ಸೊ ನನಗೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಅಂತ ಬಂದೆ. ಇವಾಗ 10:15. ಈಗ 10:15 ಟೈಮು. ಆನವ್ಗೆ ಮತ್ತೆ ಜ್ವರ ಬಂದಿದೆ ಗೈಸ್. ಸೊ ಅವನ್ನ ನಾನೋಗಿ ನೋಡ್ಕೊತೀನಿ ಅಂದರೆ ಅಮೇಯ ಇರೋದ್ರಿಂದ ನಾನು ಹೋಗೋಕ್ಕಾಗಲ್ಲ. ಅದಕ್ಕೆ ಪ್ರತೀಕೆ ಹೋಗಿದ್ದಾರೆ. ಈಗ ಪ್ರತೀಕ್ ಜಾಬ್ ನಾನು ಮಾಡ್ತೀನಿ, ನನ್ನ ಜಾಬ್ ಅವ್ರು ಮಾಡ್ತಾರೆ. ಹಿಂಗೆ ಗೊತ್ತಾ ಶಂಕರ, ನನ್ನ ಮಗ ಹುಷಾರಾದರೆ ಸಾಕು ಅಂತಿದೆ. ಏನು ಮಾಡೋಕ್ಕಾಗುತ್ತೆ? ಚಿಕ್ಕದ್ರಿಂದನೂ ಹಿಂಗೆ ಸೆಲ್ಫ್ ಮಾಡ್ಕೊಂಡೇ ಬರೋದಾಗೋಯ್ತು. ಈಗ ನೋಡಿ, ಇಷ್ಟೊತ್ತಲ್ಲಿ ಹೋಗೋಕ್ಕೆ ಭಯ ಆಗುತ್ತೆ. ನಾನು ಫೀಡ್ ಮಾಡ್ತೀನಲ್ವಾ, 10 ಗಂಟೆ ಮೇಲೆ ಥರ ಭಯ ಆಗುತ್ತೆ.
ಬಟ್ ಏನು ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸಿಚುಯೇಷನ್ ಆ ಥರ ಇದೆ, ಸೊ ಫೇಸ್ ಮಾಡಬೇಕು ಸ್ಟ್ರಾಂಗಾಗಿ. ಕೆಲವೊಂದ್ಸಲ ಈ ಥರ ಅವಕಾಶ ಸಿಗುತ್ತೆ ಹೇಳ್ಕೊಳ್ಳೋದಕ್ಕೆ, ಕೆಲವೊಂದ್ಸಲ ಮೈಂಡ್ ಎಲ್ಲೋ ಯೋಚನೆ ಮಾಡ್ಕೊಂಡು ಎಲ್ಲೋ ಎಕ್ಸಾಸ್ಟ್ ಆಗಿಬಿಟ್ರತ್ತೆ, ಹಿಂಗಿದೇನು ಫೇಸ್ ಮಾಡೋದಪ್ಪ ಅಂತ. ಈಗ ನೋಡಿ ಇನ್ನು 4 ತಿಂಗಳೇನೋ, 4 ಕಾಲು. ಗೈಸ್ ಇವಾಗ ಸಮಯ 4:20 ಬೆಳಗಿನ ಜಾವ. ನಾನೀಗ ಮತ್ತೆ ಮನೆಗೆ ಹೊರಡ್ತಾ ಇದ್ದೀನಿ. ಬಟ್ ವಿಷಯ ಏನಂತಂದರೆ ನಾನು ನೆನ್ನೆ ನೋಡೋಕ್ಕೆ ಅಂತ ಬಂದಿದ್ದೆ ಸಂಜೆ, ಮತ್ತೆ ಜ್ವರ ಬಂದಿದೆ ಅಂತ. ಬಟ್ ಅವನ್ನ ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗಲಿಲ್ಲ. ಮೌಲ್ಯ ಇಲ್ಲ, ನೀನು ಪಾಪು ಹತ್ರ ಬಂದ್ಬಿಡು, ನಾನು ಹೋಗ್ತೀನಿ, ನನಗೆಲ್ಲ ಆಗ್ತಾಯಿಲ್ಲ ಅಂತ ಒಂದೇ ಗೋಡು ಅಳ್ತಾ ಇದ್ಲು. ನಾನೆಲ್ಲ ಅಂದರೆ ಸಣ್ಣ ಬೇಬಿಗೆ ಅಮ್ಮನ ಅವಶ್ಯಕತೆ ಇರುತ್ತೆ, ಬಟ್ ಇವರಿಗೆ ನಾನು ಸಂಭಾಳಿಸ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ಇಲ್ಲ ನೀನು ಅಲ್ಲೇ ಇರು, ನಾನು ಇಲ್ಲಿ ಪಾಪು ಜೊತೆ ಇರ್ತೀನಿ ಅಂತ ನಿಮ್ಮ ಜೊತೆ ಇದ್ದೆ. 10ವರೆಗೆ ಸಿರಪ್ ಹಾಕಿದ್ರಂತೆ. ಅದಾದಮೇಲೆ ಮಲಗಿದ್ದ, ಪಾಪ ಕಷ್ಟಪಡ್ಕೊಂಡೆಲ್ಲ ಓದಾಡ್ದ. ನನ್ನ ಪಕ್ಕದಲ್ಲೇ ಮಲಗಿಸ್ಕೊಂಡಿದ್ದೆ, ಸಮಾಧಾನ ಮಾಡಿದೆ, ಕೈ ಕಾಲು ಹೊತ್ಕೊಟ್ಟೆ. ಹಾಗೆ ನೀವು ಮತ್ತೆ 4 ಗಂಟೆಗೆ ಮತ್ತೆ ಜ್ವರ ಬಂತು. ಬಟ್ ಅದೆಲ್ಲ ವಿಷಯ ಅದಲ್ಲ. ಡಾಕ್ಟರ್ಗೆ ದಿನ ರಾತ್ರಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ, ಇಲ್ಲ ಇವತ್ತು 5ನೇ ದಿನ ಜ್ವರ ಬರಬಾರ್ದು ಅಂತ ಹೇಳಿದ್ರಂತೆ. ಜ್ವರ ಬಂದರೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ. ಇದು ನಮಗೆ ಕಷ್ಟವಾಗಿರೋ ಪಾರ್ಟ್. ಅಂದರೆ ಮಕ್ಕಳಿತ್ತಿರೋರಿಗೆ ಅಥವಾ ಚಿಕ್ಕ ಮಕ್ಕಳಿರೋರಿಗೆ ಗೊತ್ತಿರುತ್ತೆ ಮಕ್ಕಳ ಹತ್ರದಿಂದ ಬ್ಲಡ್ ತಗೊಳ್ಳೋದು ಎಷ್ಟು ಕಷ್ಟ ಇರುತ್ತೆ ಅಂತ. ಅದರಲ್ಲೂ ದಟ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ ಟೈಮಲ್ಲಿ ನಮ್ಗೆ ಆಗಿರೋದು. ನಿಮ್ಗೆ ಗೊತ್ತಲ್ಲ, ಆಡಿದ್ದು ಅವ್ನು ಹುಷಾರಾಗ್ತಾಗಿಲ್ಲ, ನೋಡಿದ್ದೀರಲ್ಲ. ಅಯ್ಯೋ ಅದು ಅಂದರೆ ಆ್ಯಸ್ ಅ ಪೇರೆಂಟ್ಸ್ ನಮ್ಗೆ ಅದು ನೋಡೋಕ್ಕಾಗಲ್ಲ ಗೈಸ್. ಒಂಥರ ಹಿಂಸೆ. ನೆನ್ನೆ ಒಂದು 3 ಅವರ್ ಅಷ್ಟು ನಿದ್ದೆ ಆಗಿದ್ದು. ಆ್ಯಂಡ್ ಇವತ್ತು ನಿದ್ರೆ ಇಲ್ಲ. ನೆನ್ನೆ ನಾಗರ ಪಂಚಮಿ ಅಂತ ಬೇಕಿದ್ದಿದ್ದು. ಆ್ಯಂಡ್ ಇವತ್ತು ಇದಕ್ಕೆ ಈಗ ಅದೇ ಬೆಳಗಿನ ಜಾವ 4 ಗಂಟೆಗೆ ಮನೆಗೆ ವಾಪಸ್ ಹೋಗ್ತಾಯಿದ್ದೀನಿ. ಹೋಗಿ ಒಂಚೂರು ಫ್ರೆಶಪ್ ಆಗಿ ಅದು ಇದೇ ಡ್ರೆಸ್ಸಲ್ಲಿ ಮತ್ತೆ ಅಮ್ಮೆ ಹತ್ರ ಇರೋಂಗಿಲ್ಲ. ಇನ್ನು ಅದು ಪ್ರಿಕಾಷನ್ಸ್ ಎಲ್ಲ ತಗೊಳ್ಳೇಬೇಕು. ಚಿಕ್ಕ ಮಗುಂಗೆ ಬರೋಂಗಿಲ್ಲ ಅದು ಫ್ರೆಶಪ್ ಆಗಿ ಮತ್ತು ಅವಳ ಹತ್ರ ನಾನಿರೋ ಥರ, ಅಮ್ಮೆಯ ಹತ್ರ ನಾನಿರೋ ಥರ ಶಿಫ್ಟ್ ಚೇಂಜ್ ಮಾಡ್ಕೊಬೇಕು. ಇವನು ಮತ್ತೆ ಕಂಡುಬಿಡೋಷ್ಟೊಳಗೆ ಅವ್ರ ಅಮ್ಮ ಇರಬೇಕು ಕಣ್ಮುಂದೆ. ಆವಾಗ ಇನ್ನೂ ಸ್ವಲ್ಪ ಒಂಚೂರು ನೆಮ್ಮದಿ ಆಗ್ತಾನೆ. ಇಲ್ಲ ಅಂದರೆ ಅದೇ ಒಂಥರ ಭೀತಿ ಅಂತ ಹೇಳ್ತಾರಲ್ಲ, ಆ ಭೀತಿ ಥರ ಇರುತ್ತೆ. ಆ್ಯಂಡ್ ಗೈಸ್, ಇದು ಇದು HFMDನೇ ಅಂತ. ಅಂದರೆ ತುಂಬ ಜನ ಇದು ಬಾಯಲ್ಲಿ ಹುಣ್ಣಾಗಿದೆ, ಕೈಯಲ್ಲಿ ಹುಣ್ಣಾಗಿದೆ ಅಂದರೆ HFMD ಅಂತ ನನಗೆ ಹೇಳ್ತಾ ಇದ್ದೀರಾ. ನಾನು ಮುಂಚೆ ಡಾಕ್ಟರ್ ತೋರಿಸಿದಾಗ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು ಇದು HFMDನೇ ಅಂತ. ಆಮೇಲೆ ಇದು ಅಮ್ಮ ಅಲ್ಲ, ಚಿಕನ್ ಫಾಕ್ಸ್ ಅಲ್ಲ. ಚಿಕನ್ ಫಾಕ್ಸ್ ಅಂದರೆ ಅದು ಮೈಯಲ್ಲೆಲ್ಲ ಆಗುತ್ತೆ, ಬೆನ್ನಲ್ಲೆಲ್ಲ ಆಗುತ್ತೆ. ಅದು ಇನ್ನೂ ಕ್ರಿಟಿಕಲ್, ಸ್ವಲ್ಪ ಜಾಸ್ತಿ ಕಷ್ಟ ಅದು. ಅದಕ್ಕೆ ಬೇವಿನ ಎಣ್ಣೆಯಲ್ಲೇ ಹಾಕಿ, ಅದು ಬಿಳಿ ಬಟ್ಟೆ ಹಾಕಿ ಏನೋ ದೇವ್ರು ಮಾಡೋದು ಅದೆಲ್ಲ ಮಾಡ್ತಾರಲ್ಲ. ಅದ್ರ ಜೊತೆಗೆ ಅದೇ ಬಿಡಿ, ಚಿಕನ್ ಫಾಕ್ಸ್ ಅಂದರೆ ಅಮ್ಮ ಅಂತ. ಇದು HFMD. ಆ ಥರ ಬೊಬ್ಬೆ ಬಂದಿರುತ್ತಲ್ಲ, ಆ ಬೊಬ್ಬೆ ಲಿಕ್ವಿಡಿಂದ ಮಕ್ಕಳು ಟಚ್ ಆದರೆ ಹರಡುತ್ತಂತೆ. ಬಾಯಿದು ಸಲೈವಿಂದ ಹರಡುತ್ತಂತೆ, ಕಾಫಿಂದ ಹರಡುತ್ತಂತೆ. ಅಷ್ಟು ಪ್ರೀತಿಯಿಂದ ಅಷ್ಟು ಹರಡಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ರಿಸರ್ಚ್ ಮಾಡಿರೋ ಪ್ರಕಾರ ಹತ್ತು ಗಂಟೆಗೆ ಏನೇನು ನಿದ್ದೆ ಬಂದು ಗೊತ್ತೇ ಆಗಿಲ್ಲ. ಮಗಳು ಮಲ್ಕೊಂಡಿದ್ದಾಳೆ.
ಮೌಲಿಯಲ್ಲಿ ಹೋದ್ಲಾ? ಎಷ್ಟು ಗಂಟೆಗೆ ಇದ್ರು? 10 ಗಂಟೆಗೆ. ಈಗ ಹೋಗಿದ್ದ? ಹೋಗಿ ಓಕೆ ಮೌಲಿಂಗ್ ಈಗ ಫೋನ್ ಮಾಡಿ ಬರ್ತೀನಿ ರೀ. ಫೋನ್ ಮಾಡಿದ್ದೆ 10:30 ಅಪಾಯಿಂಟ್ಮೆಂಟ್ ತೊಗೊಂಡಿದ್ಲಂತೆ. ಸೊ ದಟ್ಸ್ ವೈ ಹೋಗಿ ರೀಚ್ ಆಗಿದ್ದಾಳೆ. ಆ್ಯಂಡ್ ಸಾಹೇಬ್ ತೀಟೆ ಮಾಡ್ತಾ ಇದ್ದಾರಂತೆ. ಹೋಗಿ ಡಾಕ್ಟ್ರ್ ಏನು ಹೇಳ್ತಾರೆ ಕೇಳಬೇಕು ಅಂತ. ನಿನ್ನೆ ರಾತ್ರಿ ನಾನು ಹೇಳ್ದಂಗೆ 5th ಡೇ ಜ್ವರ ಬರೋ ಆಗಿಲ್ಲ. ಬ್ಲಡ್ ಚೆಕ್ ಮಾಡಬೇಕು.